ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ನ 49ನೇ ವರ್ಷದ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನೆರವೇರಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಲಯನ್ ಮಧು ಅವರು 49ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷ ಅಂದರೆ ತಮ್ಮ 49ನೇ ಹುಟ್ಟುಹಬ್ಬದ ದಿನವೇ ಕ್ಲಬ್ನ 49ನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 109 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಲಯನ್ಸ್ ಸಂಸ್ಥೆಯ ಸೇವಾ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಮೈಸೂರು ಸೆಂಟ್ರಲ್ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಶಾಸಕ ಜೆ.ಡಿ. ಹರೀಶ್ ಗೌಡ ಭಾಗವಹಿಸಿ ನೂತನ ತಂಡಕ್ಕೆ ಶುಭ ಕೋರಿದರು. ಸಂಸ್ಥೆಯು ಸಮಾಜ ಸೇವೆಯ ಮುಖೇನ ನೊಂದವರ ಬದುಕಿಗೆ ಬೆಳಕಾಗುವ ಕಾರ್ಯಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸಲಿ ಅಂತ ಅವರು ಆಶಿಸಿದರು. ಸಮಾಜಮುಖಿ ಕಾರ್ಯಕ್ರಮಗಳ ಮುಖೇನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಲಯನ್ಸ್ ಕ್ಲಬ್ ಮುಂದುವರಿಸಬೇಕು ಅಂತ ಕರೆ ನೀಡಿದರು. ಇನ್ನು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಲಯನ್ ಮಧು ಮಾತನಾಡಿ, ಇದು ತಮ್ಮ ಜೀವನದ ಮರೆಯಲಾಗದ ಕ್ಷಣ ಅಂತ ಹೇಳಿದರು. ಅಧಿಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಅವರು ತಮ್ಮ ಅವಧಿಯಲ್ಲಿ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡೋದಾಗಿ ತಿಳಿಸಿದರು. ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಧುರ್ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟರ್ ನಲ್ಲಿ 49ನೇ ವರ್ಷದ ಇನ್ಸ್ಟಾಲೇಷನ್ ಸೆರೆಮನಿ. ಬಹುಶಃ ಇವತ್ತು ಕೋಇನ್ಸಿಡೆನ್ಸ್ ಅಂತ ಕಾಣಿಸುತ್ತೆ. 49ನೇ ವರ್ಷದ ಹುಟ್ಟುಹಬ್ಬ, 49ನೇ ವರ್ಷದ ಇನ್ಸ್ಟಾಲೇಷನ್ ಸೆರೆಮನಿ ಯಾವ ರೀತಿ ಕೋಇನ್ಸಿಡೆನ್ಸ್ ಆಗಿದೆ ಅಂತಕ್ಕಂಥದ್ದು ಬಹುಶಃ ಈ 49ನೇ ವರ್ಷ ಮೊದಲ 49ನೇ ವರ್ಷ ಎರಡು ಇದಕ್ಕೆ ಕಾಯ್ತಾ ಇತ್ತು ಅಂತ ಕಾಣಿಸುತ್ತೆ. ಇವತ್ತು ಎರಡು ಒಟ್ಟಿಗೆ ಸೇರಿದೆ. ಎರಡು 49 ವರ್ಷಗಳು ಜೊತೆಯಾಗಿದೆ. ಬಹುಶಃ ಮೊದಲು ಲಯನ್ಸ್ ಕ್ಲಬ್ ಇವತ್ತು ಸುಮಾರು 109 ವರ್ಷಗಳ ಇತಿಹಾಸ ಇರತಕ್ಕಂತ ಸಂಸ್ಥೆ. ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ಲಯನ್ಸ್ ಪದಾಧಿಕಾರಿಗಳು ದೇಶ ವಿದೇಶ ಮರೆಯಲಾಗದ ದಿನ. ಈ ಪ್ರೀತಿ, ಈ ಜನ ನನ್ನ ಕೊಟ್ಟಿರುವಂಥ ಒಂದು ಆ ಸ್ನೇಹಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಏನು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದಾನೋ ಅದನ್ನು ಒಂದು ವರ್ಷದಲ್ಲಿ ನಾನು ಸಾಕಷ್ಟು ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಿ ನನ್ನ ಕೈಲಿ ಏನು ಶಕ್ತಿ ಮೀರಿ ಜನಕ್ಕೆ ಸಹಾಯ ಮಾಡ್ಬೋದೋ ನನ್ನ ಕೈಲಿ ಮಾಡ್ತೀನಿ. ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಸಾಮಾಜಿಕವಾಗಿ ಬಡ ಬಗ್ಗರುಗಳಿಗೆ ಆಗ್ಬೋದು, ಇಲ್ಲ ರೋಗಿಗಳಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಸಾಮಾಜಿಕವಾಗಿ ಯಾವುದೇ ನನ್ನ ಒಂದು ಶಕ್ತಿ ನನ್ನ ಕಣ್ಣಿಗೆ ಕಾಣ್ತದೋ ಅದನ್ನು ಸಹಾಯ ಮಾಡಿ ನಾನು ಸಹಾಯ ಮಾಡ್ತೀನಿ. ಈ ಪ್ರೀತಿನ ನಾನು ಮರೆಯೋಂಗೇ ಇಲ್ಲ. ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಅಂತಂದರೆ ಸ್ನೇಹಕ್ಕೆ ಎಲ್ಲರೂ ಮಣಿತಾರೆ ಅನ್ನೋದೇ ಇದೊಂದೇ ಸಾಕ್ಷಿ. ಯಾಕೆ ಅಂತಂದರೆ ನಮಗೆ ಯಾವುದೇ ವ್ಯಕ್ತಿ ನನ್ನ ಶತ್ರುನೂ ನಾನು ಪ್ರೀತಿಸುವಂಥ ಗುಣ ನಾನು ಹೊಂದಿರುವಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಇಲ್ಲೇ ಗೊತ್ತಾಗ್ತದೆ ನನಗೆ ಎಷ್ಟು ಪ್ರೀತಿ ಜನ ತೋರಿಸ್ತವ್ರೆ ಅಂತ.